ಹಲೋ, ವೆಲ್ಕಮ್ ಒನ್ಸ್ ಅಗೇನ್. ಈ ವಿಡಿಯೋದಲ್ಲಿ ನಿಮಗೆ ವಾಚ್ಮನ್ ಆಫ್ ದಿ ಲೇಕ್ನ ಪ್ರಶ್ನೋತ್ತರಗಳು ಅಲ್ಲದೆ ಇದರಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ಸ್ಗೆ ಕನ್ನಡದಲ್ಲಿ ಮೀನಿಂಗ್ ಕೂಡ ಕೊಟ್ಟಿದೆ, ಓದಲಿಕ್ಕೆ ಸುಲಭ ಆಗಲಿ ಅಂತ. ಈ ನಾಟಕವನ್ನು ಕಥೆಯ ರೂಪದಲ್ಲಿ ಕನ್ನಡದಲ್ಲಿ ಹೇಳಿರ್ತಕ್ಕಂಥ ವಿಡಿಯೋ ಒಂದು ಈ ಚಾನಲ್ನಲ್ಲಿ ಇದೆ. ಒಂದು ವೇಳೆ ನೀವು ಅದನ್ನು ನೋಡಿಲ್ಲ ಅಂದರೆ ಒಂದು ಸಲ ಅದನ್ನು ವೀಕ್ಷಣೆಯನ್ನು ಮಾಡಿ, ಆ ವೀಕ್ಷಣೆಯನ್ನು ಮಾಡಿದ ನಂತರ ಕನ್ನಡದಲ್ಲಿ ಕಥೆಯನ್ನು ತಿಳಿದುಕೊಂಡ ನಂತರ ನೀವು ನಾಟಕವನ್ನು ಓದಬೇಕು. ಅಂದರೆ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಕಂಟೆಂಟನ್ನು ನೀವು ಚೆನ್ನಾಗಿ ಓದಬೇಕು. ಬನ್ನಿ, ಈಗ ಶಬ್ದಗಳ ಅರ್ಥಗಳನ್ನು ಕೊಟ್ಟಿದ್ದೀನಿ, ಅವುಗಳನ್ನು ಚೆನ್ನಾಗಿ ಕೇಳಿ ಅವುಗಳನ್ನು ಕಲೀಲೇಬೇಕು ನೀವು. ಈಗ ವಿಡಿಯೋವನ್ನು ಪಾಸ್ ಮಾಡಿ ನಿಲ್ಲಿಸಿ ಇವೆಲ್ಲವುಗಳನ್ನು ಬರೆದುಕೊಳ್ಳಿ. ಈಗ ಇಲ್ಲಿ ಕೂಡ ಇವುಗಳನ್ನು ಎಲ್ಲವುಗಳನ್ನು ಬರೆದಿಟ್ಕೊಳ್ಳಿ. ನಂತರ ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಅದನ್ನು ಹಾಗೆ ಕೇಳಿಸ್ಕೊಳ್ಳೋದು ಬಹಳ ಉತ್ತಮ. ಬೇಕು ಅಂದರೆ ನೀವು ಬರೆದುಕೊಳ್ಳಿ. ಬಿ ಟ್ರ್ಯಾಂಪಲ್ಡ್, ತುಳಿತಕ್ಕೆ ಒಳಗಾಗುವುದು ಅಥವಾ ತುಳಿಸಿಕೊಳ್ಳುವುದು. ಬೇಸ್ ಯುವರ್ ರಾಯಲ್ ಪರ್ಸನ್, ಅಂದರೆ ರಾಜರನ್ನು ಹೊತ್ತುಕೊಂಡ. ಸಿನ್ಸ್ ಕಾಕ್ ಕ್ರ್ಯೂ, ಬೆಳಿಗ್ಗೆ ಹುಂಜ ಕೂಗಿದಾಗಿನಿಂದ. ಆಸ್ಕ್ ಫಾರ್ ಎನ್ ಆಡಿಯನ್ಸ್, ಭೇಟಿಗಾಗಿ ಅನುಮತಿಯನ್ನು ಪಡೆಯುವುದು. ಸ್ಟೋನ್ ಅಟ್ ಸೈಟ್, ಕಂಡಲ್ಲಿ ಕಲ್ಲೆಸೆಯುವುದು. ಡೆಡ್ಲಿ ಫೇಂಟ್, ಭಯಾನಕವಾದ ಮೂರ್ಛೆ. ಸಬ್ಜೆಕ್ಟ್ಸ್, ಪ್ರಜೆಗಳು. ಫ್ಲೀಟಿಂಗ್ ಮಿಸ್ಟ್ಸ್, ತೇಲುವ ಮಂಜಿನ ಮೋಡಗಳು. ಟ್ರೆಸ್ಸಸ್, ಕೂದಲುಗಳು, ಕೇಶರಾಶಿ. ಕೊರೊನೆಟ್, ಕಿರೀಟ. ಈಗ ಈ ಪೇಜ್ನಲ್ಲಿ ಬರ್ತಕ್ಕಂಥವನ್ನು ಕೂಡ ಎಲ್ಲವನ್ನು ಬರೆದಿಟ್ಕೊಳ್ಳಿ. ಡಿಸಿಪೇಟ್, ದ್ರವ ಆವಿಯಾಗಿ ಹೋಗುವುದು. ಪೆರಿಶ್, ಹಾಳಾಗುವುದು, ಕೊಳೆಯುವುದು. ಫೌಲ್ ಮಾರ್ಷಸ್, ಕೆಟ್ಟ ಜೌಗು ಪ್ರದೇಶ. ಸ್ಲೇಕಿಂಗ್ ಥ್ರಸ್ಟ್, ಬಾಯಾರಿಕೆ ನೀಗಿಸುವುದು. ಆಸ್ಕ್ ಅ ಫೇವರ್ ಆಫ್ ಯು, ನಿನ್ನಿಂದ ಉಪಕಾರ ಕೇಳುತ್ತೇನೆ. ಡೊಮೇನ್, ಪ್ರದೇಶ. ಸ್ವೆಲ್ಲಿಂಗ್, ಉಬ್ಬುವುದು ಅಥವಾ ತುಂಬಿ ಹರಿಯುವುದು. ಸಮನ್, ಕರೆ ಕಳಿಸು ಅಥವಾ ಬರಹೇಳು. ಗ್ಯಾಸ್ಪಿಂಗ್, ಏದುಸಿರು ತೆಗೆದುಕೊಳ್ಳುವುದು. ಸ್ಲಶ್, ರಾಡಿ. ಇಲ್ಲಿ ಮತ್ತೆ ವಿಡಿಯೋವನ್ನು ಪಾಸ್ ಮಾಡಿ ಮತ್ತು ಇವೆಲ್ಲವುಗಳನ್ನು ಬರೆದುಕೊಳ್ಳಿ. ಸ್ಮ್ಯಾಶ್ ಇಟ್ಸ್ ಬೌಂಡ್ಸ್, ಅದರ ಕಟ್ಟೆಯನ್ನು ಒಡೆಯುವುದು ಅಥವಾ ಧ್ವಂಸಗೊಳಿಸುವುದು. ಅ ಹೇರ್ಸ್ ಬ್ರೆಡ್ತ್ ಬಿಲೋ ದ ಶೋರ್, ದಡದ ಅಂಚಿನ ಕೆಳಗೆ ಒಂದು ಕೂದಲೆಳೆಯಷ್ಟು ಅಗಲ. ಗ್ಲೀಮ್, ಶೈನ್ ಅಥವಾ ಹೊಳೆಯುವುದು. ಫ್ಲರಿಶ್ ದ ಸ್ವರ್ಡ್, ಖಡ್ಗವನ್ನು ತೋರಿಸು ಅಥವಾ ಖಡ್ಗವನ್ನು ಝಳಪಿಸು. ಅ ರೆಕ್ಲೆಸ್ ಮೂಡ್ ಆಫ್ ಡಿಸ್ಟ್ರಕ್ಷನ್, ಅತಿ ಪ್ರಬಲವಾದ ಹಾಳು ಮಾಡುವ ಮನಸ್ಸು. ಪ್ರೋಸ್ಟ್ರೇಟ್, ಸಾಷ್ಟಾಂಗ ನಮಸ್ಕಾರ ಮಾಡು. ವೈ ವಾಸ್ ಮಾರಾ ಕೆಪ್ಟ್ ಇನ್ ದ ಸೆಲ್ಲಾರ್, ಮಾರನನ್ನು ಜೈಲು ಕೋಣೆಯಲ್ಲಿ ಏಕೆ ಇರಿಸಲಾಯಿತು. ಅಥವಾ ಹೌ ಕುಡ್ ಮಾರಾ ಮ್ಯಾನೇಜ್ ಟು ಮೀಟ್ ದ ಕಿಂಗ್, ಮಾರ ರಾಜನನ್ನು ಭೇಟಿಯಾಗಲು ಏನು ಉಪಾಯ ಮಾಡಿದ. ದ ಹೆಡ್ ಮ್ಯಾನ್ ನೋಟಿಸಸ್ ದಟ್ ಸಮ್ ಲೇಬರರ್ಸ್ ಆರ್ ಟಾಕಿಂಗ್ ಆ್ಯಂಡ್ ಲಾಫಿಂಗ್, ಊರಿನ ಪ್ರಮುಖ ಕೆಲವು ಕೆಲಸಗಾರರು ಮಾತನಾಡುವುದು ಮತ್ತು ನಗುವುದನ್ನು ಗಮನಿಸುತ್ತಾನೆ. ಅವರು ಸರಿಯಾಗಿ ಮತ್ತು ವೇಗವಾಗಿ ಕೆಲಸ ಮಾಡಲೆಂದು ಅವರಿಗೆ ಬೈಯುತ್ತಾನೆ. ಒನ್ ಆಫ್ ದಿ ಲೇಬರರ್ಸ್ ಸೇಸ್ ದಟ್ ದೇ ಆರ್ ಲಾಫಿಂಗ್ ಬಿಕಾಸ್ ಅ ಮ್ಯಾನ್ ಕಾಲ್ಡ್ ಮಾರಾ ಈಸ್ ಡಿಸ್ಟರ್ಬಿಂಗ್ ದೆಮ್ ವಿತ್ ಹಿಸ್ ಫೂಲಿಶ್ ಬಿಹೇವಿಯರ್. ಆ ಕೂಲಿಕಾರರಲ್ಲಿ ಒಬ್ಬ ಹೇಳುತ್ತಾನೆ, ಮಾರಾ ಎಂಬ ಒಬ್ಬ ವ್ಯಕ್ತಿ ತನ್ನ ಹುಚ್ಚುಚ್ಚು ನಡವಳಿಕೆಯಿಂದ ಅವರುಗಳನ್ನು ಡಿಸ್ಟರ್ಬ್ ಮಾಡುತ್ತಿದ್ದಾನೆ ಎಂದು ಹೇಳುತ್ತಾನೆ. ದೇ ಥಿಂಕ್ ದಟ್ ಮಾರಾ ಈಸ್ ಅ ಲುನಾಟಿಕ್, ಮಾರಾ ಒಬ್ಬ ಹುಚ್ಚ ಎಂದು ಅವರ ಅನಿಸಿಕೆ. ದ ಹೆಡ್ಮ್ಯಾನ್ ಟೆಲ್ಸ್ ಸಮ್ ಲೇಬರರ್ಸ್ ಟು ಕ್ಯಾಚ್ ಹಿಮ್, ಆ ಪ್ರಮುಖ ಅವನನ್ನು ಹಿಡಿಯುವಂತೆ ಕೆಲವು ಕೂಲಿಕಾರರುಗಳಿಗೆ ಹೇಳುತ್ತಾನೆ. ಅವರು ಅವನನ್ನು ಹಿಡಿದು ಪ್ರಮುಖನ ಮುಂದೆ ಪ್ರಸ್ತುತಪಡಿಸುತ್ತಾರೆ. ಹೀ ಸ್ಕೋಲ್ಡ್ಸ್ ಮಾರಾ ಆ್ಯಂಡ್ ಟೆಲ್ಸ್ ಹಿಮ್ ಟು ಗೋ ಅವೇ ಫ್ರಮ್ ದೇರ್, ಆಗ ಅವನು ಮಾರನಿಗೆ ಬೈದು ಅಲ್ಲಿಂದ ದೂರ ಹೋಗುವಂತೆ ಹೇಳುತ್ತಾನೆ. ಮಾರಾ ಟೆಲ್ಸ್ ದಟ್ ಹಿ ಹ್ಯಾಡ್ ಅ ಡ್ರೀಮ್,
ಮಾರ ತಾನು ಕನಸು ಕಂಡಿದ್ದಾಗಿ ಹೇಳುತ್ತಾನೆ. ಆ್ಯಂಡ್ ದ ರಿವರ್ ಗಾಡೆಸ್ ಟೋಲ್ಡ್ ಹಿಮ್ ಟು ಸಿ ದ ಕಿಂಗ್. ಮತ್ತು ನದಿ ದೇವತೆ ಅವನಿಗೆ ರಾಜನನ್ನು ಕಾಣುವಂತೆ ಹೇಳುತ್ತಾಳೆ. ಆ್ಯಂಡ್ ಟೆಲ್ ಹಿಮ್ ಟು ಬಿಲ್ಡ್ ಅ ಹೋಮ್ ಫಾರ್ ರಿವರ್ ವೇದ. ಹಾಗೂ ವೇದಾ ನದಿಗೆ ಒಂದು ಮನೆಯನ್ನು ಅಂದರೆ ಕೆರೆಯನ್ನು ಕಟ್ಟುವಂತೆ ರಾಜನಿಗೆ ಹೇಳು ಎಂದು ಹೇಳುತ್ತಾಳೆ. ನೋಬಡಿ ಬಿಲೀವ್ಸ್ ಮಾರ. ಮಾರನನ್ನು ಯಾರೂ ನಂಬುವುದಿಲ್ಲ. ದ ಹೆಡ್ ಮ್ಯಾನ್ ಕಾಲ್ಸ್ ಭೀಮಾ ಆ್ಯಂಡ್ ಆರ್ಡರ್ಸ್ ಹಿಮ್ ಟು ಟೇಕ್ ಮಾರ ಟು ದ ಸೆಲ್. ಆ ಪ್ರಮುಖ ಭೀಮನನ್ನು ಕರೆದು ಅವನಿಗೆ ಆಜ್ಞೆ ಮಾಡಿ ಮಾರನನ್ನು ಕರೆದುಕೊಂಡು ಹೋಗಿ ಜೈಲು ಕೋಣೆಯಲ್ಲಿ ಇಡುವಂತೆ ಹೇಳುತ್ತಾನೆ. ಲಾಕ್ ಹಿಮ್ ಅಪ್ ಆ್ಯಂಡ್ ಗಾರ್ಡ್ ದ ಸೆಲ್ ಫಾರ್ 2 days. ಜೈಲು ಕೋಣೆಗೆ ಬೀಗ ಹಾಕಿ ತಾನು 2 ದಿನಗಳ ಕಾಲ ಅಲ್ಲಿ ಕಾಯುವಂತೆ ಹೇಳುತ್ತಾನೆ. ಬಟ್ ಮಾರಾ ಕನ್ವಿನ್ಸಸ್ ಭೀಮಾ that the goddess really appeared in his dream and gave the command. ಆದರೆ ಮಾರಾ ಭೀಮನಿಗೆ ಮನದಟ್ಟಾಗುವಂತೆ ಹೇಳುತ್ತಾನೆ. ಏನೆಂದರೆ, ದೇವಿ ನಿಜವಾಗಿಯೂ ತನ್ನ ಕನಸಿನಲ್ಲಿ ಬಂದು ತನಗೆ ಆಜ್ಞೆ ಮಾಡಿದ್ದಾಳೆ. ದೆನ್ ಹಿ ಸ್ಲಿಪ್ಸ್ ಔಟ್ ಆಫ್ ದಿ ಸೆಲಾರ್ ಆ್ಯಂಡ್ ಕ್ಲೈಮ್ಸ್ ಅ ಟ್ರೀ. ನಂತರ ಅಲ್ಲಿಂದ ನುಸುಳಿ ಹೋಗಿ ಒಂದು ಮರವನ್ನು ಹತ್ತುತ್ತಾನೆ. ಹಿ ಜಂಪ್ಸ್ ಇನ್ ಫ್ರಂಟ್ ಆಫ್ ದ ಕಿಂಗ್ ವೆನ್ ಕಿಂಗ್ ಪಾಸಸ್ ಬೈ. ರಾಜ ಬರುತ್ತಿರುವಾಗ ರಾಜನ ಎದುರಿಗೆ ಮರದಿಂದ ನೆಗೆಯುತ್ತಾನೆ. ದಿಸ್ ಈಸ್ ಹೌ ಹಿ ಮೀಟ್ಸ್ ದ ಕಿಂಗ್. ಈ ರೀತಿಯಾಗಿ ರಾಜನನ್ನು ಸಂಧಿಸುತ್ತಾನೆ. Question 2. How does Mara meet the king and what does he convey him? ಮಾರ ರಾಜನನ್ನು ಹೇಗೆ ಸಂಧಿಸುತ್ತಾನೆ ಮತ್ತು ಏನನ್ನು ತಿಳಿಯಪಡಿಸುತ್ತಾನೆ? Mara manages to tell about the dream he had and convince Bhima that it is true. ಮಾರ ತಾನೊಂದು ಕನಸನ್ನು ಕಂಡಿದ್ದಾಗಿಯೂ ಮತ್ತು ಅದು ನಿಜವೆಂದು ಭೀಮನಿಗೆ ಮನದಟ್ಟಾಗುವಂತೆ ಹೇಳುವಲ್ಲಿ ಯಶಸ್ವಿಯಾಗುತ್ತಾನೆ. ಹಿ ಎಸ್ಕೇಪ್ಸ್ ಫ್ರಮ್ ದ ಸೆಲ್ಲಾರ್ ಎಟ್ ಮಿಡ್ನೈಟ್ ಆ್ಯಂಡ್ ಕಮ್ಸ್ ಟು ದ ರೋಡ್. ಅವನು ಮಧ್ಯರಾತ್ರಿಯಲ್ಲಿ ಜೈಲು ಕೋಣೆಯಿಂದ ತಪ್ಪಿಸಿಕೊಂಡು ಬರುತ್ತಾನೆ ಮತ್ತು ರೋಡಿಗೆ ಬರುತ್ತಾನೆ. ಹಿ ಕ್ಲೈಮ್ಸ್ ಅ ಟ್ರೀ ಆ್ಯಂಡ್ ವೇಟ್ಸ್ ಫಾರ್ ದ ಕಿಂಗ್ಸ್ ಅರೈವಲ್. ಅವನು ಒಂದು ಮರವನ್ನು ಏರಿ ರಾಜನ ಬರುವಿಕೆಗಾಗಿ ಕಾಯುತ್ತಾನೆ. ಇನ್ ದ ಮಾರ್ನಿಂಗ್ ವೈಲ್ ದ ಕಿಂಗ್ಸ್ ಚಾರಿಯಟ್ ಕಮ್ಸ್ ಕ್ಲೋಸ್ ಬೈ. ಮುಂಜಾನೆ ರಾಜನ ರಥವು ಹತ್ತಿರ ಬರುತ್ತಿದ್ದಂತೆ ಮಾರ ಜಂಪ್ಸ್ ರೈಟ್ ಇನ್ ಫ್ರಂಟ್ ಆಫ್ ದ ಕಿಂಗ್. ರಾಜನ ಎದುರಿಗೆ ನೆಗೆಯುತ್ತಾನೆ. ದಿಸ್ ವೇ ಮಾರ ಮೀಟ್ಸ್ ದ ಕಿಂಗ್. ಈ ರೀತಿಯಲ್ಲಿ ರಾಜನನ್ನು ಮಾರ ಸಂಧಿಸುತ್ತಾನೆ. ದೋ ಅ ಕಿಂಗ್ಸ್ ಅಡ್ವೈಸರ್ ಸೇಸ್ ನಾಟ್ ಟು ಲಿಸನ್ ಟು ದ ಲುನಾಟಿಕ್. ಆ ಹುಚ್ಚನ ಮಾತನ್ನು ಕೇಳಕೂಡದೆಂದು ರಾಜನ ಒಬ್ಬ ಸಲಹೆಗಾರ ಹೇಳಿದಾಗ್ಯೂ ದ ಕಿಂಗ್ ಸೇಸ್ ಹಿ ವುಡ್ ಲಿಸನ್ ಟು ಹಿಮ್. ರಾಜ ಅವನ ಮಾತನ್ನು ಕೇಳುವುದಾಗಿ ಹೇಳುತ್ತಾನೆ. ಮಾರಾ ಸೇಸ್ ದಟ್ ದ ಪ್ಲೇಸ್ ವೇರ್ ದೇ ಆರ್ ಸ್ಟ್ಯಾಂಡಿಂಗ್ ನೌ ಈಸ್ ಅ ಸೇಕ್ರೆಡ್ ಪ್ಲೇಸ್. ಯಾವ ಜಾಗದಲ್ಲಿ ಈಗ ತಾವು ನಿಂತಿರುವರೋ ಅದು ಪವಿತ್ರವಾದ ಸ್ಥಳ ಎಂದು ಮಾರ ರಾಜನಿಗೆ ಹೇಳುತ್ತಾನೆ. ಬಿಕಾಸ್ ಹನುಮಾನ್ ಫೌಂಡ್ ಸಂಜೀವಿನಿ ಹಿಯರ್ ಆ್ಯಂಡ್ ರಿವರ್ ವೇದ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಏಕೆಂದರೆ ಹನುಮಂತನಿಗೆ ಸಂಜೀವಿನಿ ಸಿಕ್ಕಿದ್ದು ಇಲ್ಲಿಯೇ ಮತ್ತು ವೇದ ನದಿ ಇಲ್ಲಿಂದಲೇ ಉಗಮ. ಹಿ ಫರ್ದರ್ ಸೇಸ್ ದ್ಯಾಟ್ ಹಿ ಸಾ ದ ಗಾಡೆಸ್ ಇನ್ ಹಿಸ್ ಡ್ರೀಮ್. ಮುಂದುವರಿದು ಮತ್ತೆ ಹೇಳುತ್ತಾನೆ, ತಾನು ದೇವಿಯನ್ನು ತನ್ನ ಕನಸಿನಲ್ಲಿ ಕಂಡೇನೆಂದು. ಹಿ ದೆನ್ ಡಿಸ್ಕ್ರೈಬ್ಸ್ ಹೌ ಶಿ ಲುಕ್ಡ್ ಲೈಕ್. ಆಮೇಲೆ ಅವಳು ಹೇಗೆ ಕಾಣುತ್ತಿದ್ದಳು ಎಂದು ಆತನಿಗೆ ವರ್ಣಿಸುತ್ತಾನೆ. ದ ಗಾಡೆಸ್ ಹ್ಯಾಡ್ ಟೋಲ್ಡ್ ಹಿಮ್ ದಟ್ ರಿವರ್ ವೇದ ವಾಸ್ ಹರ್ ಪ್ಲೇಥಿಂಗ್ ಆ್ಯಂಡ್ ಶಿ ಕೀಪ್ಸ್ ಹರ್ ಇನ್ ಅ ಕೂಲ್ ಪ್ಲೇಸ್ ಡ್ಯೂರಿಂಗ್ ಸಮರ್. ವೇದ ನದಿ ತನ್ನ ಕೂಸೆಂದು ಮತ್ತು ಅವಳನ್ನು ಕಾಪಾಡಲು ಬೇಸಿಗೆಯಲ್ಲಿ ಆಕೆಯನ್ನು ಒಂದು ತಂಪಾದ ಸ್ಥಳದಲ್ಲಿ ಸುರಕ್ಷಿತವಾಗಿ ಇಡುವುದಾಗಿ ಹೇಳುತ್ತೆ. ದಿಸ್ ಮೇಕ್ಸ್ ದ ಪೀಪಲ್ ಸಫರ್ ವಿದೌಟ್ ವಾಟರ್. ಇದು ಜನರು ನೀರಿಲ್ಲದಂತೆ ಪರಿತಪಿಸುವಂತೆ ಮಾಡುತ್ತದೆ. ಸೊ ಶಿ ಕಮಾಂಡೆಡ್ ಮಾರಾ ಟು ಟೆಲ್ ದ ಕಿಂಗ್ ಟು
to build a tank so that it will be Veda's home. ಆದ್ದರಿಂದ ದೇವಿ ಮಾರನಿಗೆ ಆಜ್ಞೆಯಿತ್ತು ರಾಜನಿಗೆ ಒಂದು ಕೆರೆಯನ್ನು ಕಟ್ಟುವಂತೆ ಹೇಳುತ್ತಾಳೆ, ಅದು ವೇದಳಿಗೆ ಮನೆಯಾಗುತ್ತದೆ. The king believes Mara and asks him to visit his palace the next day. ರಾಜ ಮಾರನನ್ನು ನಂಬುತ್ತಾನೆ ಮತ್ತು ಮಾರನೆಯ ದಿನ ತನ್ನ ಅರಮನೆಗೆ ಬರುವಂತೆ ಹೇಳುತ್ತಾನೆ. ಈ ಪೋರ್ಷನ್ ಕಥೆಯ ಕಂಟಿನ್ಯೂಟಿಗೋಸ್ಕರ ಇರತಕ್ಕಂಥದ್ದು, ಇದು ಪ್ರಶ್ನೋತ್ತರಗಳಲ್ಲಿ ಬರುವುದಿಲ್ಲ. Question 3. How differently does Mara treat the fisherman and the visitor? ಒಬ್ಬ ಮೀನುಗಾರನನ್ನು ಮತ್ತು ಒಬ್ಬ ಆಗಂತುಕನನ್ನು ಮಾರ ಹೇಗೆ ಬೇರೆ ಬೇರೆಯಾಗಿ ನಡೆಸಿಕೊಳ್ಳುತ್ತಾನೆ. Once Mara's son Ganga notices a man catching fish in the lake. ಒಮ್ಮೆ ಮಾರನ ಮಗ ಗಂಗಾ ಒಬ್ಬ ವ್ಯಕ್ತಿ ಆ ಸರೋವರದಲ್ಲಿ ಮೀನು ಹಿಡಿಯುವುದನ್ನು ಗಮನಿಸುತ್ತಾನೆ. He reports this to his father. ಇದನ್ನು ಅವನು ತನ್ನ ತಂದೆಗೆ ತಿಳಿಸುತ್ತಾನೆ. Mara rushes to the man and warns him not to catch fish there. ಮಾರ ವೇಗವಾಗಿ ಅವನೆಡೆಗೆ ಹೋಗುತ್ತಾನೆ ಮತ್ತು ಅಲ್ಲಿ ಮೀನುಗಳನ್ನು ಹಿಡಿಯದಂತೆ ಎಚ್ಚರಿಸುತ್ತಾನೆ. He throws back the fishes into the lake. ಆ ಮೀನುಗಳನ್ನು ಆತ ಸರೋವರದೊಳಗೆ ಎಸೆಯುತ್ತಾನೆ. Mara then tells his son that the goddess had commanded that nothing that flies, swims or walks should be killed in and around the lake. ನಂತರ ಮಾರ ತನ್ನ ಮಗನಿಗೆ ಹೇಳುತ್ತಾನೆ ಏನೆಂದರೆ, ಆ ಸರೋವರದ ಒಳಗೆ ಮತ್ತು ಅದರ ಸುತ್ತಲೂ ಯಾವುದೇ ಪ್ರಾಣಿ, ನಡೆಯುವ, ಹಾರುವ ಅಥವಾ ಈಜುವ ಯಾವುದೇ ಪ್ರಾಣಿಯನ್ನು ಕೊಲ್ಲಕೂಡದೆಂದು ದೇವತೆ ಆಜ್ಞೆ ಮಾಡಿದ್ದಳು. ಇನ್ ದ ಮೀನ್ ಟೈಮ್, ಅದೇ ಸಮಯದಲ್ಲಿ ಅ ವಿಸಿಟರ್ ಕಮ್ಸ್ ದೇರ್. ಒಬ್ಬ ಆಗಂತುಕ ಅಲ್ಲಿಗೆ ಬರುತ್ತಾನೆ. ಮಾರ ಅಡ್ರೆಸಸ್ ಹಿಮ್ ಬ್ರದರ್ ಆ್ಯಂಡ್ ಇನ್ವೈಟ್ಸ್ ಹಿಮ್ ಟು ಹಿಸ್ ಹೌಸ್ ಟು ಹ್ಯಾವ್ ಸಮ್ ಫುಡ್. ಮಾರ ಆತನಿಗೆ ಸಹೋದರ ಎಂದು ಸಂಬೋಧಿಸುತ್ತಾನೆ ಮತ್ತು ಆತನನ್ನು ಊಟಕ್ಕೆ ತನ್ನ ಮನೆಗೆ ಆಹ್ವಾನಿಸುತ್ತಾನೆ. The visitor asks Mara to do a favor to his village by providing water. ಆ ಆಗಂತುಕ ತಮ್ಮ ಊರಿಗೆ ನೀರನ್ನು ಒದಗಿಸುವ ಮೂಲಕ ಮಾರ ಒಂದು ಉಪಕಾರ ಮಾಡುವಂತೆ ಆತನನ್ನು ಬೇಡಿಕೊಳ್ಳುತ್ತಾನೆ. ಮಾರ ಅಂಡರ್ಸ್ಟ್ಯಾಂಡ್ಸ್ ದ ಪ್ರಾಬ್ಲಮ್. ಮಾರ ಸಮಸ್ಯೆಯನ್ನು ಅರಿತುಕೊಳ್ಳುತ್ತಾನೆ. ಆ್ಯಂಡ್ ಅಶ್ಯೂರ್ಸ್ ದ ವಿಸಿಟರ್ ಟು ಪ್ರೊವೈಡ್ ವಾಟರ್ as soon as the villagers get the channels ready. ಮತ್ತು ಆ ಊರಿನ ಜನ ಕಾಲುವೆಗಳನ್ನು ಸರಿ ಮಾಡುತ್ತಿದ್ದಂತೆ ತಾನು ಆ ಊರಿಗೆ ನೀರನ್ನು ಒದಗಿಸುವುದಾಗಿ ವಾಗ್ದಾನ ಮಾಡುತ್ತಾನೆ. We can see Mara using two different ways of dealing with people. ಮಾರ ಜನರ ಜೊತೆಗೆ ವ್ಯವಹರಿಸಲು ಎರಡು ವಿಧಗಳನ್ನು ಉಪಯೋಗಿಸುತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದು. Mara shows anger at the fisherman while he is so polite and courteous with the visitor. ಮಾರ ಮೀನು ಹಿಡಿಯುವವನಿಗೆ ಸಿಟ್ಟನ್ನು ತೋರಿಸುತ್ತಾನೆ, ಆದರೆ ಅದೇ ಸಮಯದಲ್ಲಿ ಆತ ಆಗಂತುಕನಿಗೆ ಬಹಳ ವಿನಮ್ರತೆಯಿಂದ ಮತ್ತು ಸೌಜನ್ಯತೆಯನ್ನು ತೋರಿಸುತ್ತಾನೆ. One thing is common in both the situations. ಈ ಎರಡೂ ಪ್ರಸಂಗಗಳಲ್ಲಿ ಒಂದು ಸಾಮ್ಯತೆ ಇದೆ. ದ್ಯಾಟ್ ವಿ ಸಿ ದ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇನ್ ಮಾರ. ಏನೆಂದರೆ ಮಾರನಲ್ಲಿ ಒಂದು ಹೊಣೆಗಾರಿಕೆಯ ಮನೋಭಾವ ಇರುವುದನ್ನು ನಾವು ಕಾಣುತ್ತೇವೆ. ವಾಟ್ ಇನ್ಸ್ಟ್ರಕ್ಷನ್ಸ್ ಡಸ್ ಮಾರ ಗಿವ್ ಟು ಹಿಸ್ ಸನ್ ಗಂಗಾ ಅಬೌಟ್ ದ ಲೇಕ್ ಆ್ಯಂಡ್ ದ ಕ್ರಿಯೇಚರ್ಸ್? ಮಾರ ತನ್ನ ಮಗನಿಗೆ ಸರೋವರ ಮತ್ತು ಜೀವಿಗಳ ಕುರಿತಾಗಿ ತನ್ನ ಮಗನಿಗೆ ಯಾವ ಸೂಚನೆಗಳನ್ನು ಕೊಡುತ್ತಾನೆ? ನೇರವಾಗಿ 2ನೇ ಪ್ಯಾರಾಗ್ರಾಫ್ ನೋಡಿ. ಮಾರ ದೆನ್ ಟೆಲ್ಸ್ ಹಿಸ್ ಸನ್ ದಟ್ ದ ಲ್ಯಾಟರ್ ವುಡ್ ಬಿ ದ ವಾಚ್ಮನ್ ಆಫ್ ದಟ್ ಲೇಕ್ ಆಫ್ಟರ್ ಹಿಸ್ ಡೆತ್. ಈ ವಾಕ್ಯದಲ್ಲಿ ದ ಲ್ಯಾಟರ್ ಅಂತಕ್ಕಂಥ ಶಬ್ದ ಮಾರನ ಮಗ ಗಂಗಾ ಎಂದು ಸೂಚಿಸುತ್ತದೆ.
ನಂತರ ಮಾರ ತನ್ನ ಮಗನಿಗೆ ಹೇಳುತ್ತಾನೆ ಏನೆಂದರೆ ತನ್ನ ಸಾವಿನ ನಂತರ ತನ್ನ ಮಗ ಗಂಗನೇ ಆ ಸರೋವರದ ವಾಚ್ಮನ್ ಆಗುತ್ತಾನೆ ಎಂದು. ಸೊ ಹೀ ಶುಡ್ ನೋ ವಾಟ್ ಆರ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್. ಆದ್ದರಿಂದ ತನ್ನ ಹೊಣೆಗಾರಿಕೆಗಳೇನು ಎಂದು ಅವನಿಗೆ ಗೊತ್ತಿರಬೇಕು. ಮೊದಲನೇ ಪ್ಯಾರ ಆಗಿದೆ, ಆದ್ದರಿಂದ ಎರಡನೇ ಪ್ಯಾರ ನೋಡೋಣ. ದಿಸ್ ಶೋಸ್ ದಟ್ ಮಾರಾ ಈಸ್ ಡೀಪ್ಲಿ ಡೆವೋಟೆಡ್ ಟು ಹಿಸ್ ಡ್ಯೂಟಿ ಆ್ಯಂಡ್ ಎಕ್ಸ್ಪೆಕ್ಟ್ಸ್ ಹಿಸ್ ಸನ್ ಟು ಬಿ ಲೈಕ್ ಹಿಮ್. ಇದು ಏನನ್ನು ತೋರಿಸುತ್ತದೆ ಎಂದರೆ ಮಾರ ತನ್ನ ಕರ್ತವ್ಯ ಪಾಲನೆಗಾಗಿ ತನ್ನನ್ನು ಆಳವಾಗಿ ಸಮರ್ಪಿಸಿಕೊಂಡಿದ್ದಾನೆ ಮತ್ತು ತನ್ನ ಮಗನೂ ತನ್ನಂತೆಯೇ ಆಗಬೇಕೆಂದು ನಿರೀಕ್ಷಿಸುತ್ತಾನೆ. Question 5. Bring out the significance of the sacred spot that Mara describes to the king. ಮಾರ ಆ ಪವಿತ್ರ ಸ್ಥಳದ ಮಹತ್ವವನ್ನು ರಾಜನಿಗೆ ವರ್ಣಿಸಿದ್ದನ್ನು ಬರೆಯಿರಿ. When Mara suddenly appears before the king on the road, everybody is shocked. ಮಾರ ಒಮ್ಮಿಂದೊಮ್ಮೆಲೆ ರಾಜನ ಮುಂದೆ ಪ್ರಕಟವಾದಾಗ ಎಲ್ಲರೂ ದಿಗ್ಭ್ರಮೆಗೊಳ್ಳುತ್ತಾರೆ. ದೋ ಅದರ್ಸ್ ಸೇ ದಟ್ ಹೀ ಈಸ್ ಅ ಫೂಲ್ ಆ್ಯಂಡ್ ಮೇ ಬಿ ಇಗ್ನೋರ್ಡ್. ಮಾರ ಒಬ್ಬ ಹುಚ್ಚನೆಂದು ಮತ್ತು ಅವನ ಮಾತನ್ನು ನಿರ್ಲಕ್ಷಿಸಬೇಕೆಂದು ಬೇರೆಯವರು ಹೇಳಿದ್ದಾಗ್ಯೂ ದ ಕಿಂಗ್ ಎನ್ಕರೇಜಸ್ ಮಾರಾ ಟು ಟೆಲ್ ವಾಟ್ ಹೀ ವಾಂಟ್ಸ್ ಟು ಟೆಲ್. ಮಾರ ತಾನು ಏನು ಹೇಳಬೇಕೆಂದು ಬಯಸಿರುವನು ಅದನ್ನು ಹೇಳುವಂತೆ ಆತನಿಗೆ ಪ್ರೋತ್ಸಾಹಿಸುತ್ತಾನೆ. ದೆನ್ ಮಾರಾ ಫಸ್ಟ್ ಟೆಲ್ಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಸ್ಪಾಟ್ ದೇ ಆರ್ ಸ್ಟ್ಯಾಂಡಿಂಗ್. ಆಗ ಮಾರ ತಾವೆಲ್ಲರೂ ನಿಂತಿರುವ ಸ್ಥಳದ ಮಹಿಮೆಯ ಬಗ್ಗೆ ಹೇಳುತ್ತಾನೆ. He says that this is the spot where Lord Hanuman found ಸಂಜೀವಿನಿ ಹರ್ಬ್. ಯಾವ ಸ್ಥಳದಲ್ಲಿ ಹನುಮಂತನು ಸಂಜೀವಿನಿ ಬುಟಿಯನ್ನು ಪಡೆದಿದ್ದನೋ ಅದೇ ಈ ಸ್ಥಳ ಎಂದು ಮಾರ ಹೇಳುತ್ತಾನೆ. ದಟ್ ಮೇಡ್ ಲಕ್ಷ್ಮಣ ಟು ಕಮ್ ಬ್ಯಾಕ್ ಟು ಲೈಫ್. ಅದು ಲಕ್ಷ್ಮಣನಿಗೆ ಮರುಜೀವ ತಂದಿತು. ಆ್ಯಂಡ್ ಅ ಸ್ಟ್ರೀಮ್ ಫ್ಲೋಸ್ ಫ್ರಮ್ ದ ಟಾಪ್ ಆಫ್ ದಿ ಹಿಲ್ and later flows upon the plains as a river Veda. ಮತ್ತು ಬೆಟ್ಟದ ತುದಿಯಿಂದ ಒಂದು ಝರಿ ಹರಿದು ಮುಂದೆ ಅದು ಸಮತಟ್ಟಾದ ಭೂಮಿಯಲ್ಲಿ ವೇದಾ ನದಿಯಾಗಿ ಹರಿಯುತ್ತದೆ. ಸೊ ಇಟ್ ಈಸ್ ಅ ವೆರಿ ಸೇಕ್ರೆಡ್ ಆ್ಯಂಡ್ ಆ್ಯನ್ ಇಂಪಾರ್ಟೆಂಟ್ ಪ್ಲೇಸ್. ಆದ್ದರಿಂದ ಇದು ಬಹಳ ಪವಿತ್ರವಾದ ಮತ್ತು ಬಹಳ ಮಹತ್ವವಾದ ಸ್ಥಳ. ದಿಸ್ ರಿವರ್ ಈಸ್ ದ ಲೈಫ್ ಬ್ಲಡ್ ಆಫ್ ದ ಪೀಪಲ್ ಆಫ್ ದಟ್ ಸ್ಟೇಟ್. ಈ ನದಿ ಆ ರಾಜ್ಯದ ಜನರ ಜೀವನಾಡಿಯಾಗಿದೆ. ಹೌ ಡಿಡ್ ದ ಗಾಡೆಸ್ ಅಪಿಯರ್ ದ ಸೆಕೆಂಡ್ ಟೈಮ್ ಇನ್ ಫ್ರಂಟ್ ಆಫ್ ಮಾರಾ? ಮಾರನ ಎದುರಿಗೆ ದೇವತೆಯು ಎರಡನೆಯ ಬಾರಿ ಯಾವ ರೀತಿಯಲ್ಲಿ ಕಾಣಿಸಿಕೊಂಡಳು? ವಾಟ್ ಪ್ರಾಮಿಸ್ ಡಿಡ್ ಮಾರಾ ಟೇಕ್ ಫ್ರಮ್ ದ ಗಾಡೆಸ್? ಮಾರ ದೇವತೆಯಿಂದ ಯಾವ ಪ್ರಮಾಣವನ್ನು ತೆಗೆದುಕೊಂಡ? ನೋಡಿ, ಇಲ್ಲಿ ನೀವು ಬಹಳ ಮುಖ್ಯವಾಗಿರತಕ್ಕಂಥದ್ದನ್ನು ಗಮನಿಸಬೇಕು. ಈ ಪ್ರಶ್ನೆ ಪಾಸ್ಟ್ ಟೆನ್ಸ್ನಲ್ಲಿ ಇದೆ, ಭೂತಕಾಲದಲ್ಲಿ ಇದೆ. ಆದ್ದರಿಂದ ನಿಮ್ಮ ಆನ್ಸರ್ ಕೂಡ ಭೂತಕಾಲದಲ್ಲಿಯೇ ಇರಬೇಕು. ಇದು ಇಲ್ಲಿವರೆಗೆ 5 ಪ್ರಶ್ನೆಗಳಿದ್ದವಲ್ಲ, ಅದು ಹಾಗೆ ಆಗಿರಲಿಲ್ಲ. ಈ ವ್ಯತ್ಯಾಸವನ್ನು ನೀವು ಗಮನಿಸಿ. ಅಂದರೆ ಪ್ರಶ್ನೆ ಯಾವ ಕಾಲದಲ್ಲಿ ಇರುತ್ತದೆಯೋ ನಿಮ್ಮ ಉತ್ತರ ಕೂಡ ಅದೇ ಕಾಲದಲ್ಲಿ ಇರಬೇಕು. ಒನ್ ಡೇ ದೆರ್ ವಾಸ್ ಅ ಹೆವಿ ರೈನ್ಫಾಲ್. ಒಂದು ದಿನ ಬಹಳ ಜೋರಾಗಿ ಮಳೆ ಬರ್ತಾ ಇತ್ತು. ವಾಟರ್ ವಾಸ್ ರಶಿಂಗ್ ಫ್ರಮ್ ದ ಹಿಲ್ಸ್. ನೀರು ಬೆಟ್ಟದಿಂದ ಬಹಳ ರಭಸದಿಂದ ಹರಿಯುತ್ತಿತ್ತು. ಬಿಗ್ ವೇವ್ಸ್ ವರ್ ಡ್ಯಾಶಿಂಗ್ ಅಗೇನ್ಸ್ಟ್ ದ ಬ್ಯಾಂಕ್. ದೊಡ್ಡ ಅಲೆಗಳು ಕೆರೆಕಟ್ಟೆಯ ವಿರುದ್ಧ ಜೋರಾಗಿ ಅಪ್ಪಳಿಸುತ್ತಿದ್ದವು. ದ ಟ್ಯಾಂಕ್ ವಾಸ್ ಅಬೌಟ್ ಟು ಓವರ್ಫ್ಲೋ. ಕೆರೆಕಟ್ಟೆ ತುಂಬಿ ಹೊರಚೆಲ್ಲುವುದರಲ್ಲಿತ್ತು. ಮಾರ ವಾಸ್ ಇನ್ ಅ ಸ್ಟೇಟ್ ಆಫ್ ಶಾಕ್. ಮಾರ ದಿಗ್ಭ್ರಮೆಗೊಂಡ ಸ್ಥಿತಿಯಲ್ಲಿ ಇದ್ದ. ಮಾರ ಫೆಲ್ ಡೌನ್ ಆನ್ ಹಿಸ್ ನೀಸ್ ಆ್ಯಂಡ್ ಪ್ರೈಡ್ ದ ಗಾಡೆಸ್. ಮಾರ ತನ್ನ ಮೊಣಕಾಲೂರಿ ದೇವಿಯನ್ನು ಪ್ರಾರ್ಥಿಸಿಕೊಂಡ. ಶಿ ಅಪಿಯರ್ಡ್. ಅವಳು ಪ್ರಕಟವಾದಳು. ಬಟ್ ದಿಸ್ ಟೈಮ್ ಶಿ ವಾಸ್ ಇನ್ ಆ್ಯಂಗ್ರಿ ಮೂಡ್. ಆದರೆ ಈ ಬಾರಿ ಆಕೆ ಕುಪಿತಳಾದ ಮನಸ್ಥಿತಿಯಲ್ಲಿ ಇದ್ದಳು. ಹರ್ ಟ್ರೆಸಸ್ ವರ್ ವೈಲ್ಡ್.
ಆಕೆಯ ಕೇಶರಾಶಿ ಕದಡಿತ್ತು. ಹರ್ ಐಸ್ ಶೋನ್ ವಿತ್ ಸ್ಟ್ರೇಂಜ್ ಲೈಟ್. ಆಕೆಯ ಕಣ್ಣುಗಳು ವಿಚಿತ್ರವಾದ ಬೆಳಕಿನಿಂದ ಹೊಳೆಯುತ್ತಿದ್ದವು. ಶಿ ಹ್ಯಾಡ್ ಸ್ವರ್ಡ್ ಇನ್ ಹರ್ ಹ್ಯಾಂಡ್. ಅವಳ ಕೈಯಲ್ಲಿ ಒಂದು ಖಡ್ಗ ಇತ್ತು. ಶಿ ಹ್ಯಾಡ್ ಸ್ಪ್ಲಾಶ್ಡ್ ಹರ್ ಫೋರ್ ಹೆಡ್ ವಿತ್ ವರ್ಮಿಲಿಯನ್. ಆಕೆ ತನ್ನ ಹಣೆಗೆ ಕುಂಕುಮವನ್ನು ಸವರಿಕೊಂಡಿದ್ದಳು. ಶಿ ವಾರ್ನ್ಡ್ ಹಿಮ್ ಟು ವೆಕೇಟ್ ಹಿಸ್ ಹೌಸ್ ಇಮಿಡಿಯೇಟ್ಲಿ ಬಿಕಾಸ್ ಶಿ ವಾಸ್ ಗೋಯಿಂಗ್ ಟು ಡೆಸ್ಟ್ರಾಯ್ ದ ಟ್ಯಾಂಕ್. ಆಕೆ ಆತನಿಗೆ ತನ್ನ ಮನೆಯನ್ನು ತಕ್ಷಣವೇ ಖಾಲಿ ಮಾಡುವಂತೆ ಎಚ್ಚರಿಸುತ್ತಾಳೆ, ಏಕೆಂದರೆ ತಾನು ಆ ಕೆರೆಕಟ್ಟೆಯನ್ನು ಒಡೆಯಲು ಹೊರಟಿದ್ದಳು. ಮಾರಾ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹರ್ ಇಂಟೆನ್ಷನ್. ಮಾರನಿಗೆ ಆಕೆಯ ಉದ್ದೇಶ ಅರ್ಥವಾಗುವುದಿಲ್ಲ. ಹಿ ಆರ್ಗ್ಯೂಡ್ ದಟ್ ದೇ ಕನ್ಸ್ಟ್ರಕ್ಟೆಡ್ ದ ಟ್ಯಾಂಕ್ ಟು ಒಬೇ ಹರ್ ಕಮಾಂಡ್. ಆಕೆಯ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿಯೇ ಆ ಕೆರೆಯನ್ನು ಕಟ್ಟಿದ್ದಾಗಿ ಆಕೆಯೊಂದಿಗೆ ವಾದಿಸಿದ. ದೆನ್ ದ ಗಾಡೆಸ್ ಟೋಲ್ಡ್ ಹಿಮ್ ಇಟ್ ಈಸ್ ಹರ್ ವಿಲ್ ಆ್ಯಂಡ್ ನೋ ಒನ್ ಕ್ಯಾನ್ ಕ್ವಶನ್ ಹರ್. ಆಗ ದೇವತೆ ಅದು ತನ್ನ ಇಚ್ಛೆ ಮತ್ತು ಅದನ್ನು ಯಾರೂ ಪ್ರಶ್ನಿಸುವಂತಿಲ್ಲ ಎಂದು ಹೇಳಿದಳು. ಮಾರಾ ಹ್ಯಾಡ್ ನಥಿಂಗ್ ಟು ಸೇ. ಮಾರನಿಗೆ ಇನ್ನೇನೂ ಹೇಳಲು ಉಳಿದಿರಲಿಲ್ಲ. ಹಿ ಅರ್ಜ್ಡ್ ಹರ್ ಟು ಪ್ರಾಮಿಸ್ ಹಿಮ್ ದಟ್ ಶಿ ವುಡ್ ವೇಟ್ ಟಿಲ್ ಹಿ ರಿಟರ್ನ್ಡ್ ಆಫ್ಟರ್ ಇನ್ಫಾರ್ಮಿಂಗ್ ದ ಕಿಂಗ್ ಅಬೌಟ್ ದಿಸ್ ಡೆವಲಪ್ಮೆಂಟ್. ಅವನು ಅವಳಿಗೆ ಒಂದು ವಚನ ಕೊಡುವಂತೆ ಹೇಳಿದ. ಏನೆಂದರೆ, ಈ ವಿದ್ಯಮಾನದ ಬಗ್ಗೆ ತಾನು ರಾಜನ ಬಳಿಗೆ ಹೋಗಿ ಆತನಿಗೆ ಈ ವಿಷಯವನ್ನು ತಿಳಿಸಿ ವಾಪಸ್ ಬರುವವರೆಗೂ ಆಕೆ ತನಗಾಗಿ ಕಾಯಬೇಕು. ದ ಗಾಡೆಸ್ ಅಗ್ರೀಡ್ ಟು ಹಿಸ್ ರಿಕ್ವೆಸ್ಟ್. ದೇವತೆ ಅವನ ಅಹವಾಲಿಗೆ ಒಪ್ಪಿದಳು. ಕ್ವೆಶ್ಚನ್ 7. ಹೌ ಡಿಡ್ ಮಾರಾ ಸೇವ್ ದ ಲೈವ್ಸ್ ಆಫ್ ಮೆನಿ ಪೀಪಲ್? ಮಾರಾ ಬಹಳ ಜನರ ಜೀವಗಳನ್ನು ಹೇಗೆ ಉಳಿಸುತ್ತಾನೆ? ಆರ್ ನ್ಯಾರೇಟ್ ದ ಸುಪ್ರೀಂ ಸ್ಯಾಕ್ರಿಫೈಸ್ ಆಫ್ ಮಾರಾ. ಅಥವಾ ಮಾರನ ಅತ್ಯುನ್ನತವಾದ ತ್ಯಾಗದ ಬಗ್ಗೆ ಬರೆಯಿರಿ. ನೇರವಾಗಿ ಎರಡನೇ ಪ್ಯಾರಾಗೆ ಬರೋಣ. ಮಾರಾ ಪ್ರೋಸ್ಟ್ರೇಟೆಡ್ ಬಿಫೋರ್ ದ ಗಾಡೆಸ್. ಮಾರಾ ದೇವತೆಯ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಮಾರಾ ಪ್ರೈಡ್ ಹರ್ ಟು ಶೋ ಮರ್ಸಿ ಆನ್ ಹರ್ ಚಿಲ್ಡ್ರನ್. ತನ್ನ ಮಕ್ಕಳ ಮೇಲೆ ಕರುಣೆ ತೋರುವಂತೆ ಮಾರಾ ಆಕೆಯನ್ನು ಬೇಡಿಕೊಂಡ. ದೆನ್ ಮಾರಾ ಆಸ್ಕ್ಡ್ ಹರ್ ಟು ಡೂ ಹಿಮ್ ಅ ಫೇವರ್. ಆಗ ಮಾರಾ ಆಕೆಯನ್ನು ಒಂದು ಉಪಕಾರ ಮಾಡುವಂತೆ ಕೇಳಿದ. ಹಿ ಅರ್ಜ್ಡ್ ಹರ್ ನಾಟ್ ಟು ಡೂ ಎನಿಥಿಂಗ್ ಅಂಟಿಲ್ ಹಿ ರಿಟರ್ನ್ಡ್. ತಾನು ಮರಳಿ ಬರುವವರೆಗೂ ಏನನ್ನೂ ಮಾಡಕೂಡದೆಂದು ಆಕೆಯಲ್ಲಿ ಬೇಡಿಕೊಂಡನು. ದ ಗಾಡೆಸ್ ಅಗ್ರೀಡ್. ದೇವತೆ ಒಪ್ಪಿಕೊಂಡಳು. ಮಾರಾ ರ್ಯಾನ್ ಇಮಿಡಿಯೇಟ್ಲಿ ಟು ದ ಪ್ಯಾಲೇಸ್ ಆ್ಯಂಡ್ ರ್ಯಾಂಗ್ ದ ಬೆಲ್. ತಕ್ಷಣವೇ ಮಾರಾ ಅರಮನೆಗೆ ಓಡಿದ ಮತ್ತು ಗಂಟೆಯನ್ನು ಬಾರಿಸಿದ. ದ ಕಿಂಗ್ ಕೇಮ್ ಆ್ಯಂಡ್ ಆಸ್ಕ್ಡ್ ವಾಟ್ ದ ಮ್ಯಾಟರ್ ವಾಸ್. ರಾಜ ಬಂದು ಏನು ವಿಷಯ ಎಂದು ಕೇಳಿದ. ಮಾರಾ ನ್ಯಾರೇಟೆಡ್ ಆಲ್ ದಟ್ ಹ್ಯಾಪನ್ಡ್ ಆ್ಯಂಡ್ ಆಸ್ಕ್ಡ್ ದ ಕಿಂಗ್ ಟು ಕಟ್ ಹಿಸ್ ಥ್ರೋಟ್ ಸೊ ದಟ್ he could make the goddess wait for him perpetually. ಮಾರಾ ನಡೆದುದೆಲ್ಲವನ್ನೂ ವಿವರಿಸಿದ ಮತ್ತು ತನ್ನ ಕತ್ತನ್ನು ಕೊಯ್ಯುವಂತೆ ಹೇಳಿದ. ಅದರಿಂದಾಗಿ ತಾನು ದೇವತೆಯನ್ನು ನಿರಂತರವಾಗಿ ಕಾಯುವಂತೆ ಮಾಡಬಹುದಾಗಿದೆ ಎಂದು ಹೇಳಿದ. ದ ಕಿಂಗ್ ವಾಸ್ ಶಾಕ್ಡ್ ಟು ಹಿಯರ್ ದಿ ಪ್ರಪೋಸಲ್. ಈ ಮಾತನ್ನು ಕೇಳಿ ರಾಜ ಅವಾಕ್ಕಾದ. ಬಟ್ ಮಾರಾ ಕನ್ವಿನ್ಸ್ಡ್ ದ ಕಿಂಗ್ that was the only way they could save the lives of thousands of innocent people. ಸಾವಿರಾರು ಅಮಾಯಕ ಜನರ ಜೀವ ಉಳಿಸುವಲ್ಲಿ ಅದೊಂದೇ ಮಾರ್ಗವೆಂದು ಮಾರನು ರಾಜನಿಗೆ ತಿಳಿಸಿ ಹೇಳಿದ. This is the supreme sacrifice Mara made to save the tank as well as thousands of lives. ಕೆರೆ ಹಾಗೂ ಸಾವಿರಾರು ಜೀವಗಳನ್ನು ಕಾಪಾಡಲು ಮಾಡಿದ ಅತ್ಯಂತ ಉನ್ನತವಾದ ತ್ಯಾಗವಿದು. ನೀವು ಇವೆಲ್ಲ ಉತ್ತರಗಳನ್ನು ಬರೆದುಕೊಂಡು ಮತ್ತೊಮ್ಮೆ ಸರಿಯಾಗಿ ಕೇಳಿಸಿಕೊಂಡು ನೀವೇ ಇಂಗ್ಲೀಷ್ನಲ್ಲಿ ಬರೆಯುವ ಹಾಗೆ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು.
ಇದು ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ದಯಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ಆಗಾಗ ನನ್ನ ಬ್ಲಾಗ್ ಪೋಸ್ಟನ್ನು ನೋಡ್ತಾ ಇರಿ. ಇದು ಅದರ ಅಡ್ರೆಸ್. ಥ್ಯಾಂಕ್ ಯು. ಜೈ ಹಿಂದ್.